ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಎರಡೇ ಸ್ಟೆಪ್ಪಲ್ಲಿ ಬೇಗ ಆಗುವಂಥದ್ದು. ತುಂಬಾ ಈಸಿ ಇದೆ, ಬೇಗ ಮುಗ್ದೋಗುತ್ತೆ. ಬನ್ನಿ ಇವತ್ತಿನ ಡಿಸೈನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಥ್ಯಾಂಕ್ಸ್. ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್ ನೋಡಿ, ಯಾವಾಗಲೂ ತೊಗೊಳ್ತಾರೆ 6 ದಾರನ ಕೂಡ ತೊಗೊಂಡಿದ್ದೀನಿ. 10 ನಂಬರ್ ನೀಡಲ್ಲ ತೊಗೊಂಡಿದ್ದೀನಿ. ಈಗ ಯಾವಾಗಲೂ ಲಾಕ್ ಮಾಡೋ ಥರ ಸೀರೆಗೆ ಕೂಡ ಲಾಕ್ ಮಾಡ್ತಾಯಿದ್ದೀನಿ, ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. 2 ಟೈಮ್ಸ್ ಲಾಕ್ ಮಾಡಿಕೊಂಡು ಫ್ರೆಂಡ್ಸ್ ಈಗ ನಾನು ನೋಡಿ ಚೈನ್ಸ್ನ ಹಾಕ್ಕೋತೀನಿ. 5 ಚೈನ್ಸ್ ಹಾಕ್ಕೋತೀನಿ ನೋಡಿ. 5 ಚೈನ್ಸ್ ಹಾಕ್ಕೊಂಡಿದ್ದ ತಕ್ಷಣ ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಕ್ ಆಗಿದ ತಕ್ಷಣ ಈಗ ಮತ್ತೆ ಚೈನ್ಸ್ ಹಾಕೋತೀನಿ. ಈಗ 3 ಚೈನ್ಸ್ ಹಾಕೋತೀನಿ ಫ್ರೆಂಡ್ಸ್. ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸುಕ್ ಬಂದುಬಿಡುತ್ತೆ. ನೋಡಿ 3 ಚೈನ್ ಆಯಿತು. 3 ಚೈನ್ ಆಗಿದ ತಕ್ಷಣ ಇದನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ತೀನಿ. ಮತ್ತು 3 ಚೈನ್. ಬೇಸ್ ಲೈನು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಇದು 3 ಸ್ಟೆಪ್ಪಲ್ಲಿ ಬರುವಂಥದ್ದನ್ನು 2 ಸ್ಟೆಪ್ಪಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಟರ್ನಿಂಗ್ ಮಾಡ್ಕೊಳ್ಳೋದೆಲ್ಲ ಇದೆ, ಸ್ವಲ್ಪ ಮಾತ್ರ. ಸೊ ನೋಡಿ ಈಗ 5 3 3 ಆಗಿದ ತಕ್ಷಣ ನಾನು ಮತ್ತೆ 6 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 6 ಚೈನ್ ಆಗಿದ ತಕ್ಷಣ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಡಿ, 1 ಪಾಯಿಂಟ್ನಷ್ಟು ಒಳಗಡೆ ಮಾಡಿ. 5 ಚೈನ್ನ ಗ್ಯಾಪ್ಗೆ ಲಾಕ್ ಮಾಡಿ, ಅಂದರೆ ಅದು 6 ಚೈನ್ ಏನಿದೆ ಅದು ಸ್ವಲ್ಪ ಯು ಶೇಪಲ್ಲಿ ಕೂತ್ಕೋಬೇಕು, ಆ ಥರ ಲಾಕ್ ಮಾಡ್ಕೊಳ್ಳಿ. ನೋಡಿ ಈಗ ನಾನು ಮಾಡ್ಕೊಂಡಿದ್ದೀನಿ. ಆಗಿದ ತಕ್ಷಣ ಮತ್ತೆ 6 ಚೈನ್ ಹಾಕೋತೀನಿ. ನೋಡಿ 6 ಚೈನ್ ಹಾಕಿದ್ದೀನಿ. ಹಾಕಿದ ತಕ್ಷಣ ಈಗ ಸ್ವಲ್ಪ ನೋಡಿ ಬಟ್ಟೆನ ಈ ಥರ ಟರ್ನ್ ಮಾಡ್ತೀನಿ. ಟರ್ನ್ ಮಾಡಿಬಿಟ್ಟು ನೋಡಿ ಇಲ್ಲಿ ಈ ಲಾಕ್ ಏನಿದೆ ಅದೇ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಕೊಂಡು ಈಗ ಮತ್ತೆ 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿಬಿಟ್ಟು ಮತ್ತೆ ನೆಕ್ಸ್ಟ್ ಅಲ್ಲೇ ಲಾಕ್ ಕಾಣಿಸುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡ್ತೀನಿ. ಇಷ್ಟಕ್ಕೆ ಮಾತ್ರ ನಾವು ಬಟ್ಟೆನ ಟರ್ನ್ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಈಗ ನೋಡಿ ಸೀದಾ ಮಾಡ್ಕೊತೀನಿ. ಸೀದಾ ಮಾಡ್ಕೊಂಡಿದ್ದ ತಕ್ಷಣವೇ ದಾರ ಮೇಲೆ ಮಾಡ್ತೀನಿ. ಸ್ವಲ್ಪ ಅದು ನಾವು ಉಲ್ಟಾ ಮಾಡ್ಕೊಂಡಿರೋದ್ರಿಂದ ದಾರ ಉಲ್ಟಾ ತಿರುಗಿರುತ್ತೆ, ನೀವು ಸೀದಾ ಮಾಡ್ಕೋಬೇಕು. ಇಲ್ಲ ಹಾಗೆ ಹಾಕೋಕ್ಕಾಗುತ್ತೆ ಅಂದರೆ ನೀವು ಹಾಗೆ ಕಂಟಿನ್ಯೂ ಮಾಡ್ಬೋದು. ಈಗ ದಾರ ಮೇಲೆ ಮಾಡಿಬಿಟ್ಟು ನೋಡಿ ಈ ಥರ ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ಯಾವಾಗಲೂ ರೆಗ್ಯುಲರಾಗಿ ನಾವು ಆರ್ಚ್ಗೆ ಯೂಸ್ ಮಾಡ್ತೀವಲ್ವ ಅದೇ ಥರ ಬೀಡ್ಸ್ನ ತೊಗೊಂಡಿದ್ದೀನಿ. ನೋಡಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ 2 ಸತಿ ದಾರ ಹಾಕೋತೀನಿ ಫ್ರೆಂಡ್ಸ್. ನೋಡಿ ಸೂಜಿ ಮೇಲೆ 2 ಸತಿ ದಾರ ಹಾಕ್ಕೊಳ್ತೀನಿ. ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೋಡಿ 2 ಟೈಮ್ಸ್ ದಾರ ಹಾಕ್ಕೊಂಡು ಇಲ್ಲಿ ನೋಡಿ 6 ಚೈನ್ 2 ಇದೆ. ಆ 2 ಒಳಗಡೆನೂ ಹೋಗಿ ನೋಡಿ ಈ ಥರ ಥ್ರೆಡ್ನ ತಂದು ಮೊದಲು 2ರಲ್ಲಿ 1, ಆಮೇಲೆ ಮತ್ತೆ 2ರಲ್ಲಿ 1, ಕೊನೆಯದಾಗಿ 3ನೇ ಬಾರಿ ಕೂಡ 2ರಲ್ಲಿ 1, ಈ ಥರ ತ್ರಿಬಲ್ ಕ್ರೋಶೆ ಮಾಡ್ತೀನಿ. ಮತ್ತು ಒಂದು ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಮತ್ತೆ 2 ಸತಿ ಸೂಜಿ ಮೇಲೆ ದಾರ ಹಾಕ್ಕೊಳ್ತೀನಿ. ಮತ್ತು ಅದೇ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಮತ್ತೆ ತ್ರಿಬಲ್ ಕ್ರೋಶೆನ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಅದು ಥ್ರೆಡ್ಡು ನಂದು ಸಿಂಗಲ್ ಥ್ರೆಡ್ ಕಟ್ಟಾಗಿತ್ತು, ಅದನ್ನು ನಾನು ನಾಟ್ ಹಾಕಿ ಹಾಗೆ ಹಾಕ್ತಾಯಿದ್ದೀನಿ. ಈಗ ನೋಡಿ ತ್ರಿಬಲ್ ಕ್ರೋಶ್ ಆಗಿದ ತಕ್ಷಣ ಮತ್ತೆ ಬೀಡ್ ಇನ್ಸರ್ಟ್ ಮಾಡೋದು, ಮತ್ತು ಸೂಜಿ ಮೇಲೆ 2 ಸತಿ ದಾರ ಹಾಕ್ಕೊಂಡು ಅದೇ 6 ಚೈನ್ ಒಳಗಡೆ ಹೋಗಿ ದಾರ ತಂದು ಮತ್ತು ತ್ರಿಬಲ್ ಕ್ರೋಶೆನ ಮಾಡೋದು. ಇಷ್ಟೇ ಫ್ರೆಂಡ್ಸ್, ತುಂಬಾ ಈಸಿ ಇದೆ, ಬೇಗ ಆಗೋಗುತ್ತೆ ಅಂತ ಹೇಳ್ದಲ್ವ. 2 ಸ್ಟೆಪ್ಪಲ್ಲೇ ಈ ಥರ ಒಂದು ಬ್ರೈಡಲ್ ಡಿಸೈನ್ನ ಹಾಕ್ಬೋದು. ನಾವು ಯಾವಾಗಾದರೂ ಎಮರ್ಜೆನ್ಸಿ ಟೈಮ್ನಲ್ಲಿ ಬೇಕು ಅಂದರೆ ಹಾಕ್ಬೋದು, ಬೇಗ ಆಗೋಗುತ್ತೆ. ನೋಡಿ ಮತ್ತೆ ಒಂದು ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ತ್ರಿಬಲ್ ಕ್ರೋಶೆನ ಕಂಟಿನ್ಯೂ ಮಾಡಿಕೊಂಡು ಹೋಗೋದು. ಏನಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ಫಿನಿಷ್ ಮಾಡ್ಕೊಂಡಿದ್ದೀನಿ. 10 ಬೀಡ್ಸ್ನ ಹಾಕಿದ್ದೀನಿ ನಾನು. 10 ಬೀಡ್ಸ್ ಆಗಿದ ತಕ್ಷಣ ನೋಡಿ ಸೂಜಿ ಮೇಲೆ 1 ಟೈಮ್ ದಾರ ಹಾಕ್ಕೊಂಡು ಎಂಡಿಂಗ್ನಲ್ಲಿ ಫ್ರೆಂಡ್ಸ್ ಇದು 1 ಟೈಮ್ ದಾರ ಹಾಕ್ಕೊಂಡು ನೋಡಿ ಅಲ್ಲಿ ಲಾಕ್ ಏನಿದೆ ಅಲ್ವಾ, ಆ ಲಾಕ್ ಒಳಗಡೆ ಹೋಗಿ ಅಂದರೆ ಡಬಲ್ ಕ್ರೋಶೆ ಮಾಡ್ತೀನಿ. ನೋಡಿ ಮೊದಲು 2ರಲ್ಲಿ 1, ಆಮೇಲೆ 2ರಲ್ಲಿ 1. ನೆನಪಿರಲಿ ಫ್ರೆಂಡ್ಸ್, ಎಂಡಿಂಗ್ನಲ್ಲಿ 10 ಬೀಡ್ಸ್ ಆಗಿದ ತಕ್ಷಣ ಸೂಜಿ ಮೇಲೆ 1 ಟೈಮ್ ದಾರ ಹಾಕ್ಕೊಂಡು ಒಂದು ಡಬಲ್ ಕ್ರೋಶೆ ಮಾಡಿದ್ದೀನಿ.
ಯಾಕೆಂದರೆ ಅಲ್ಲಿ 3 ಚೈನ್ ಹಾಕಿದ್ವಲ್ವ ಆರ್ಚ್ನ ರೈಟ್ ಸೈಡ್ನಲ್ಲಿ, ಅದಕ್ಕೆ ಲೆಫ್ಟ್ ಸೈಡ್ನಲ್ಲೂ ಈ ಥರ ನಾವು ಡಬಲ್ ಕ್ರೋಶೆ ಮಾಡಿದ್ರೆ ಅದು 3 ಚೈನ್ ಥರ ಕನ್ಸಿಡರ್ ಆಗುತ್ತೆ. ಈಗ ಆ ಥರ ಆಗಿದ ತಕ್ಷಣ ನೋಡಿ ಲಾಕ್ ಮಾಡ್ತಾಯಿದ್ದೀನಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆಗಿದ ತಕ್ಷಣ ಎಕ್ಸ್ಟ್ರಾ 3 ಚೈನ್ನ ಹಾಕ್ಬಿಟ್ಟು ಅದನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ತೀನಿ. ಇನ್ನೂ ಒಂದು ಸತಿ ಕೂಡ ಲಾಕ್ ಮಾಡ್ತೀನಿ, 2 ಟೈಮ್ಸ್ ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ಕಂಪಲ್ಸರಿ ಅಂತ ಇಲ್ಲ, ಬೇಕಂದರೆ ಮಾಡ್ಬೋದು, ಇಲ್ಲಾಂದರೆ 1 ಟೈಮ್ ಮಾಡಿಕೊಂಡ್ರೂ ನಡೆಯುತ್ತೆ. ನೋಡಿ ಆರ್ಚ್ ಕೂಡ ನೀಟಾಗಿ ಕೂತ್ಕೊಂಡಿದೆ. ಆರ್ಚ್ ಆಗಿದ ತಕ್ಷಣ 1 ಟೈಮ್ ಮಾತ್ರ 3 ಚೈನ್ ಫ್ರೆಂಡ್ಸ್. ಆರ್ಚ್ಗಿಂತ ಮೊದಲೇ ಆದರೆ 2 ಸತಿ 3 ಚೈನ್ ಹಾಕಿದ್ದೀನಿ. ಈಗ ನೋಡಿ 3 ಚೈನ್ ಆಗಿದ ತಕ್ಷಣ 5 ಚೈನ್ ಹಾಕ್ಕೊಂಡು ಇಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ 1 ಟೈಮ್ ಕೂಡ ಲಾಕ್ ಮಾಡ್ತೀನಿ. ನೋಡಿ 2 ಟೈಮ್ಸ್ ಲಾಕ್ ಆಯಿತು. ಆಗಿದ ತಕ್ಷಣ ಈಗ 3 ಚೈನ್. ಬೇಸ್ ಲೈನ್ ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಒಂದೇ ಕೌಂಟಿಂಗ್ನಲ್ಲಿದ್ದರೆ ನಮಗೆ ಕನ್ಫ್ಯೂಸ್ ಆಗೋಲ್ಲ. ಸ್ವಲ್ಪ ಇದು ನಾವು 3, 6, 5 ಎಲ್ಲ ಥರ ಚೈನ್ಸ್ ಹಾಕ್ತಾ ಇರೋದ್ರಿಂದ ಈ ಡಿಸೈನಲ್ಲಿ ಸ್ವಲ್ಪ ನೀಟಾಗಿ ನೋಡ್ಕೋಬೇಕಾಗುತ್ತೆ. ನೋಡಿ ಬೇಸ್ ಲೈನ್ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ ಸ್ಟಾರ್ಟಿಂಗಲ್ಲಿ 5 ಚೈನ್, 3, 3, ಆಮೇಲೆ 6 ಚೈನ್ ಆರ್ಚ್ಗೆ, ಮತ್ತು 3, 5, 3, 3, 5, 3, 3 ಹಾಕಬೇಕು ಫ್ರೆಂಡ್ಸ್. ಆಮೇಲೆ 6 ಚೈನ್ ಆರ್ಚ್ಗೋಸ್ಕರ, ಆರ್ಚ್ ಆದಮೇಲೆ 1 ಮಾತ್ರ, ಈ ಥರ ಹಾಕ್ಕೊಂಡು ಹೋಗಬೇಕು. ಈಗ ನೆಕ್ಸ್ಟ್ ಕೂಡ ನೋಡಿ, ಈಗ ನಾನು ಆರ್ಚ್ ಆದಮೇಲೆ 1 ಟೈಮ್ 3 ಚೈನ್ ಹಾಕಿ ಆಮೇಲೆ 5 ಚೈನ್, 3 ಚೈನ್, 3 ಚೈನ್ ಹಾಕಿದ್ದೀನಿ. ಈಗ ಮತ್ತೆ ನಾನು 6 ಚೈನ್ನ ಹಾಕ್ತೀನಿ. ನೋಡಿ 5, 3, 3 ಆರ್ಚ್ ಆಗಿದ ತಕ್ಷಣ 1 ಟೈಮ್ ಮಾತ್ರ 3 ಹಾಕೋದು, ನೆನ್ಪಿಟ್ಕೊಳ್ಳಿ. ನೋಡಿ ಮತ್ತೆ ಈಗ ನಾನು 6 ಚೈನ್ ಮಾಡಿದ್ದೀನಿ. 1 ಪಾಯಿಂಟ್ನ ಒಳಗಡೆ ಏನಷ್ಟು ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ 6 ಚೈನ್ ಮಾಡ್ತೀನಿ. ಬಟ್ಟೆನ ಸ್ವಲ್ಪ ಟರ್ನ್ ಮಾಡಿಬಿಟ್ಟು ಅದೇ 6 ಚೈನ್ ಏನು ಸ್ಟಾರ್ಟ್ ಮಾಡಿದ್ದೀವಲ್ವ ಅದರ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಕೊಂಡು ಈಗ ಮತ್ತೆ 3 ಚೈನ್ ಹಾಕ್ಬಿಟ್ಟು ಅದನ್ನು ಕೂಡ 3 ಚೈನ್ ಮೇಲೇ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಬಟ್ಟೆನ ಸೀದಾ ಮಾಡ್ಕೋತೀನಿ. ನೋಡಿ ಈಗ ಬಟ್ಟೆನ ಟರ್ನ್ ಮಾಡ್ಕೊಂಡಿದ್ದ ತಕ್ಷಣವೇ ದಾರ ಮೇಲೆ ಮಾಡಿಬಿಟ್ಟು ಆರ್ಚ್ಗೆ ನಾವೇನೋ ಯೂಸ್ ಮಾಡ್ತೀವಲ್ವ ಸ್ಮಾಲ್ ಬೀಡ್ಸು, ನೋಡಿ ತೊಗೊಂಡಿದ್ದೀನಿ. ನೋಡಿ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಸೂಜಿ ಮೇಲೆ 2 ಸತಿ ದಾರ ಹಾಕ್ಕೊಂಡು 6 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ನೋಡಿ ಮತ್ತೆ ಒಂದು ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ 2 ಸತಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಸೇಮ್ ಪ್ರೊಸೀಜರೇ ಫ್ರೆಂಡ್ಸ್, ಇದೇ ಥರ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು. ನಾನು 10 ಬೀಡ್ಸ್ ಹಾಕಿ ಆರ್ಚ್ನ ಫಿಲ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಂದು ಫಿನಿಶ್ ಆಯಿತು ಡಿಸೈನು. 2 ಆರ್ಚ್ ಮಾತ್ರ ನಾನು ಮಾಡಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀನಿ. ಸೆಕೆಂಡ್ ಸ್ಟೆಪ್ಗೆ ನಾನೀಗ ಕಲರ್ನ ಚೇಂಜ್ ಮಾಡಿದ್ದೀನಿ. ಅದನ್ನು ಕೂಡ ಬಟ್ಟೆಗೆ ಲಾಕ್ ಮಾಡಿಕೊಂಡು, ಬಟ್ಟೆಗಾದರೂ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ನಾವು 2 ಟೈಮ್ಸ್ ಲಾಕ್ ಮಾಡಿದ್ದೀವಲ್ವ ಸ್ಟಾರ್ಟಿಂಗಲ್ಲಿ, ಅಲ್ಲಿ ಆದರೂ ಲಾಕ್ ಮಾಡ್ಕೊಳ್ಳಿ. ನೀವೇನಾದರೂ ಅಲ್ಲಿ ಲಾಕ್ ಮಾಡಿಕೊಂಡ್ರೆ ಆಮೇಲೆ ಆ 5 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಬಟ್ ನಾನು ಬಟ್ಟೆಗೆ ಲಾಕ್ ಮಾಡಿರೋದ್ರಿಂದ ಆ 2 ಲಾಕ್ ಮಧ್ಯೆ ಹೋಗಿ ಒಂದು ಸತಿ ಲಾಕ್ ಮಾಡಿ ಮತ್ತೆ ಡೈರೆಕ್ಟಾಗಿ 5 ಚೈನ್ ಹಾಕೋತೀನಿ. 5 ಚೈನ್ ಹಾಕ್ಕೊಂಡು ನೋಡಿ ಅದೇ ಲಾಕ್ ಏನಿದೆ ಆ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಆಗಿದ ತಕ್ಷಣ ಫ್ರೆಂಡ್ಸ್, ಈಗ ಡೈರೆಕ್ಟಾಗಿ ಇಲ್ಲಿಂದಾನೇ ನೋಡಿ, ಡೈರೆಕ್ಟಾಗಿ ಇಲ್ಲಿಂದಾನೇ ಸೂಜಿ ಮೇಲೆ 2 ಸತಿ ದಾರ ಹಾಕ್ಕೊಳ್ತೀನಿ. ನೋಡಿ 1, 2 ಟೈಮ್ಸ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ನೀಡಲ್ ಮೇಲೆ. ಹಾಕ್ಕೊಂಡು ನೋಡಿ ಫಸ್ಟ್ ಹೋಲ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ನಾವು 3 ಚೈನ್ ಏನು ಹಾಕಿದ್ದೀವಲ್ವ ಅದ್ರದ್ದು ಹೋಲು, ಅಲ್ಲಿ ಹೋಗಿ ನೋಡಿ ಈ ಥರ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಮಾಡ್ತೀನಿ. ಮೊದಲು 2ರಲ್ಲಿ ಒಂದು ನೋಡಿ, ಮೊದಲು 2ರಲ್ಲಿ ಒಂದಾಗಿದೆ. ಸಾರಿ, ಅದು ಯಾಕೋ ಸರಿಯಾಗಿ ಕಾಣಿಸ್ತಾ ಇಲ್ಲ. ಈಗ ಮತ್ತೆ 2ರಲ್ಲಿ ಒಂದು ಮಾಡ್ತೀನಿ. ಕೊನೆಯದಾಗಿ 3ನೇ ಬಾರಿ ಕೂಡ 2ರಲ್ಲಿ ಒಂದು ಆಯಿತಾ. ಆಗಿದ ತಕ್ಷಣ ನೋಡಿ, ಈಗ ತ್ರಿಬಲ್ ಕ್ರೋಶೆ ಆಗಿದ ತಕ್ಷಣ 1, 2, 3 ಚೈನ್ ಹಾಕ್ಕೊಂಡು ನೋಡಿ ಅದೇ ಕಂಬದ ಹಿಂದ್ಗಡೆ, ನಿಮ್ಗೆ ಯಾವಾಗಲೂ ನಮಗೆ ಗೊತ್ತಲ್ವ ಪಿಕೌಟ್ ಮಾಡ್ತೀವಲ್ವ ಅದೇ ಥರ, ಅದೇ ಕಂಬದ ಹಿಂದ್ಗಡೆ ಹೋಗಿ ಥ್ರೆಡ್ನ ತಂದು
ಈ ಥರ ಪಿಕೌಟ್ನ ಮಾಡ್ತೀನಿ ನೋಡಿ. ಪಿಕೌಟ್ ಆಯಿತು. ಆಗಿದ ತಕ್ಷಣ ಮತ್ತೆ ಸೂಜಿ ಮೇಲೆ 2 ಸತಿ ದಾರ ಹಾಕ್ಕೊಂಡು ಫ್ರೆಂಡ್ಸ್ ನೋಡಿ, ಈಗ ನಾನು ಈ ಫಸ್ಟ್ ಬೀಡನ್ನ ಸ್ಕಿಪ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ಸ್ಟಾರ್ಟಿಂಗ್ ಚೈನಲ್ಲೇ ಹಾಕಿರೋದ್ರಿಂದ ಈ ಫಸ್ಟ್ ಬೀಡನ್ನ ಸ್ಕಿಪ್ ಮಾಡಿಬಿಟ್ಟು ಸೆಕೆಂಡ್ ಬೀಡ್ ಏನಿದೆ ಆ ಸೆಕೆಂಡ್ ಬೀಡನ್ನ ಕೆಳಗಡೆ ಥ್ರೆಡ್ ಕಾಣಿಸುತ್ತೆ ನಮಗೆ, ಆ ಥ್ರೆಡ್ ಒಳಗಡೆ ಹೋಗಿ ನೋಡಿ ಈ ಥರ ಥ್ರೆಡ್ನ ತಂದು ಮೊದಲು 2ರಲ್ಲಿ ಒಂದು, ಆಮೇಲೆ 2ರಲ್ಲಿ ಒಂದು, ಮತ್ತು 2ರಲ್ಲಿ ಒಂದು, ಈ ಥರ ಪಿಕೌಟ್ ತ್ರಿಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಮಾಡಿಕೊಂಡು ಮತ್ತು 3 ಚೈನ್ ಹಾಕಿ ಮತ್ತೆ ಪಿಕೌಟ್ನ ಮಾಡ್ತೀನಿ. ಎವ್ರಿ ಆರ್ಚ್ಗೂ ಅಷ್ಟೇ ಫ್ರೆಂಡ್ಸ್, ಫಸ್ಟ್ ಬೀಡನ್ನ ಕೆಳಗಡೆ ಪಿಕೌಟ್ನ ಮಾಡೋದನ್ನು ಸ್ಕಿಪ್ ಮಾಡಿಬಿಡಿ. ಯಾಕಂದರೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಹೋಲ್ ಮೇಲೆ ಹಾಕಿರೋದ್ರಿಂದ ಪೂರ್ತಿ ಹತ್ತಿರ ಆಗಿಬಿಡುತ್ತೆ, 2 ಪಕ್ಕದಲ್ಲೇ ಹತ್ತಿರ ಆಗಿ ಚೆನ್ನಾಗಿ ಕಾಣಿಸಲ್ಲ, ಮುದ್ರಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟು ಸೆಕೆಂಡ್ ಬೀಡ್ನ ಮೇಲೆ ಹೋಗಿದ್ದೀನಿ. ಅಲ್ಲಿಂದ ಎವ್ರಿ ಬೀಡ್ ಕೆಳಗಡೆನೂ ಹೋಗಿ ನಾವು ನೋಡಿ ಯಾವ ಬೀಡನ್ನೂ ಸ್ಕಿಪ್ ಮಾಡೋ ಹಾಗಿಲ್ಲ. ಅಲ್ಲಿಂದ ಫಸ್ಟ್ ಬೀಡನ್ನ ಮಾತ್ರ ಸ್ಕಿಪ್ ಮಾಡಬೇಕು. ಆಮೇಲೆ ಎವ್ರಿ ಬೀಡ್ ಕೆಳಗಡೆನೂ ಹೋಗಿ ಥ್ರೆಡ್ನ ತಂದು ಈ ಥರ ಪಿಕೌಟ್ನ ಮಾಡಬೇಕು. ಸೊ ಗೊತ್ತಾಗ್ತಾ ಇದೆ ಅಲ್ವಾ ಫ್ರೆಂಡ್ಸ್? ತುಂಬಾ ಈಸಿ ಇದೆ. ಸ್ವಲ್ಪ ಬೇಸ್ ಲೈನ್ ಮಾತ್ರ ನೀವು ಒಂದು ಸತಿ ನೀಟಾಗಿ ನೋಡ್ಕೊಂಡ್ಬಿಟ್ರೆ ಅದು ಕೂಡ ಏನು ಕನ್ಫ್ಯೂಸ್ ಆಗೋಲ್ಲ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಪಿಕೌಟ್ಸ್ನೂ ಅಷ್ಟೇ ಫ್ರೆಂಡ್ಸ್, ನೀಟಾಗಿ ಮಾಡ್ಕೊಳ್ಳಿ, ಸ್ಟಿಫಾಗಿ ಬರೋ ಥರ. ನೋಡಿ ಈಗ ಎವ್ರಿ ಬೀಡ್ಸ್ ನಾವು ಎಷ್ಟು ಬೀಡ್ಸ್ ಹಾಕಿದ್ದೀವೋ ಅಷ್ಟು ಬೀಡ್ಸ್ನ ಮೇಲ್ಗಡೆನೂ ನಾವು ಇದೇ ಥರ ಪಿಕೌಟ್ಸ್ನ ಮಾಡ್ಕೊಂಡು ಹೋಗಬೇಕು. ನೋಡಿ ನನಗೆ 11 ಕಂಬಗಳಾಗಿದೆ, ಆಮೇಲೆ 10 ಬೀಡ್ಸ್ ಬಂದಿದೆ ಈ ಥರ. ಯಾಕಂದರೆ ಎಕ್ಸ್ಟ್ರಾ ಒಂದು 3 ಚೈನ್ ಹಾಕಿದ್ದೀವಲ್ವ ಫ್ರೆಂಡ್ಸ್, ಅದಕ್ಕೆ 11 ಕಂಬಗಳಾಗುತ್ತೆ, 10 ಬೀಡ್ಸ್ ಬರುತ್ತೆ. ಈಗ ನೋಡಿ ನಾನು ಎಲ್ಲ ಬೀಡ್ಸ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಪಿಕೌಟ್ಸ್ನ ಮಾಡಿದ್ದೀನಿ. ಎಂಡಿಂಗ್ ಕೊನೆ ಬೀಡ್ನ ಕೆಳಗಡೆ ಕೂಡ ಥ್ರೆಡ್ನ ತಂದು ಪಿಕೌಟ್ನ ಮಾಡಿದ್ದೀನಿ. ಈಗ ನೋಡಿ ಇಲ್ಲೇನು 2 ಟೈಮ್ಸ್ ಲಾಕ್ ಮಾಡಿದ್ದೀವಲ್ವ, ಆ 2 ಲಾಕ್ಗಳ ಮೇಲೆ 2 ಸತಿ ಲಾಕ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಲಾಕ್ ಮೇಲೆ ಕೂಡ ಇನ್ನೊಂದು ಸತಿ ಲಾಕ್ ಮಾಡ್ತೀನಿ. ನೋಡಿ ಲಾಕ್ ಆಯಿತು, 2 ಟೈಮ್ಸ್ ಲಾಕ್ ಆಯಿತು. ಈಗ 5 ಚೈನ್ಗೆ 5 ಚೈನ್ ಹಾಕೋತೀನಿ. ನೋಡಿ 5 ಚೈನ್ಗೆ 5 ಚೈನ್ ಹಾಕ್ಕೊಂಡು ಈ ಕಡೆ ಭಾಗದಲ್ಲೂ ಕೂಡ 2 ಸತಿ ಲಾಕ್ ಮಾಡಿದ್ದೀವಲ್ವ ಫ್ರೆಂಡ್ಸ್, ಆ 2 ಲಾಕ್ಗಳ ಮೇಲೆ 2 ಸತಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಲಾಕ್ ಆಗಿದ ತಕ್ಷಣ ಈಗ ಅಲ್ಲಿಂದನೇ ಡೈರೆಕ್ಟಾಗಿ ಸೂಜಿ ಮೇಲೆ 2 ಸತಿ ದಾರ ಹಾಕ್ಕೊಂಡು ಫಸ್ಟ್ ಹೋಲ್ ಏನು ಕಾಣಿಸುತ್ತೆ ಅಲ್ವಾ, ಅಲ್ಲಿನೇ ಹೋಗಿ ಥ್ರೆಡ್ನ ತರೋಣ. ನೋಡಿ ಥ್ರೆಡ್ನ ತಂದುಬಿಟ್ಟು ಮೊದಲು 2ರಲ್ಲಿ ಒಂದು, ಆಮೇಲೆ 2ರಲ್ಲಿ ಒಂದು, ಕೊನೆಯದಾಗಿ 3ನೇ ಬಾರಿ ಕೂಡ 2ರಲ್ಲಿ ಒಂದು ಮಾಡಿ ಇದೇ ಥರ ಮತ್ತೆ 3 ಚೈನ್ ಹಾಕ್ಕೊಂಡು ಪಿಕೌಟ್ಸ್ನ ಮಾಡ್ಕೊಳ್ಳೋದು. ಸೇಮ್ ಪ್ರೊಸೀಜರೇ ಫ್ರೆಂಡ್ಸ್, ಇದೇ ಥರ ಫುಲ್ ಸೀರೆನ ಹಾಕ್ಕೊಳ್ತಾ ಹೋಗಬೇಕು, ಬೇಗ ಆಗೋಗುತ್ತೆ. ನೋಡಿ 2 ಸ್ಟೆಪ್ಪಲ್ಲೇ ಬ್ರೈಡಲ್ ಡಿಸೈನ್ ರೆಡಿ ಆಗ್ತಾ ಇದೆ. ನೋಡಿ ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನಿಮಗೆ ಒಂದು ವೇಳೆ ತ್ರಿಬಲ್ ಕ್ರೋಶೆ ಬೇಡ, ದೊಡ್ಡದಾಗುತ್ತೆ ಅಂದರೆ ನೀವು ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಆರ್ಚು ದೊಡ್ಡದಾಗಿ ಕಾಣಿಸ್ಲಿ ಅಂದ್ಬಿಟ್ಟು ತ್ರಿಬಲ್ ಕ್ರೋಶೆನ ಯೂಸ್ ಮಾಡಿದ್ದೀನಿ ಅಷ್ಟೇ. ನೋಡಿ ಈಗ ಇದನ್ನು ಕಂಟಿನ್ಯೂ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈಗ ನಾನು ಫಿನಿಶ್ ಮಾಡಿದ್ದೀನಿ, 2 ಆರ್ಚ್ ಮಾತ್ರ ಹಾಕಿದ್ದೀನಿ. ಆರ್ಚ್ ಕೂಡ ತುಂಬ ದೊಡ್ಡದಾಗಿಯೇ ಕಾಣಿಸ್ತಾ ಇದೆ. ನಿಮಗೆ ಹೇಳಿದ್ದೆ ಅಲ್ವಾ, ಆರ್ಚು ಒಂದು ವೇಳೆ ಪಿಕೌಟ್ಸ್ ಅಷ್ಟು ಲೆಂತ್ ಬೇಡ ನಿಮಗೆ ಅಂದರೆ ಡಬಲ್ ಕ್ರೋಶೆ ಮಾಡ್ಬೋದು. ನಾನಿಲ್ಲಿ ಆಮೇಲೆ ಈ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಕುಚ್ಚನ್ನ ಕಟ್ಬಿಟ್ಟು ತೋರಿಸ್ತೀನಿ ಈಗ ನಿಮಗೆ ಫ್ರೆಂಡ್ಸ್. ನೋಡಿ ಈಗ ಫಿನಿಶ್ ಮಾಡಿದ್ದೀನಿ, ಹೇಗೆ ಕಾಣಿಸ್ತಾ ಇದೆ ಅಂತ ಈಗ ನಿಮಗೆ ಗೊತ್ತಾಗ್ತಾ ಇದೆ ಅಲ್ಲಿ. ನೋಡಿ ಒಂದು ವೇಳೆ ನಿಮಗೆ ಕೆಳಗಡೆ ಬೀಡ್ ಏನಾದರೂ ಬೇಕಾದರೆ ಫ್ರೆಂಡ್ಸ್, 6 ಚೈನ್ ಏನು ಹಾಕ್ತೀವಲ್ವ 3 ಆಗಿದ ತಕ್ಷಣ ಅಲ್ಲಿ ಬೇಕಾದರೆ ನೀವು ಯಾವುದಾದ್ರೂ ಒಂದು ಬ್ರೈಡಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೋದು. ಇನ್ಸರ್ಟ್ ಮಾಡಿಕೊಂಡು ಆಮೇಲೆ 6 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ಲಾಕ್ ಮಾಡ್ಬೋದು.
ಬಟ್ ನಾನು ಎರಡು ಸತಿ ಸಿಕ್ಸ್ ಚೈನ್ ಹಾಕಿದ್ದೀನಿ, ವಿತೌಟ್ ಬೀಡಿಂದ ಹಾಕಿದ್ದೀನಿ. ಆಮೇಲೆ ಈ ಸ್ಮಾಲ್ ಬೀಡ್ಸ್ ಏನು ಹಾಕಿದ್ದೀವಲ್ವ ಅದ್ರ ಕೆಳಗಡೆ ನೀವು ಒಂದು ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ಯಾವುದನ್ನಾದರೂ ಸ್ಟಿಕ್ ಮಾಡ್ಕೋಬೋದು, ಗಮ್ ಪೇಸ್ಟ್ ಮಾಡ್ಕೋಬೋದು. ಸೊ ಗೊತ್ತಾಗದೇ ಇದೆ ಅಲ್ವಾ ಫ್ರೆಂಡ್ಸ್. ಆಮೇಲೆ ಪಿಕೌಟ್ಸ್ನು ಹೇಳಿದೆ ಅಲ್ವಾ, ನಿಮಗೆ ಅಷ್ಟು ಉದ್ದ ಬೇಡ ಅಂದರೆ ಶಾರ್ಟ್ ಮಾಡ್ಕೋಬೋದು. ಈ ಡಿಸೈನ್ಗೆ ನಾವು 500 to 550ವರೆಗೂ ಚಾರ್ಜ್ ಮಾಡ್ಬೋದು. ಸೊ ಗೊತ್ತಾಗಿದೆ ಅಲ್ವಾ ಫ್ರೆಂಡ್ಸ್. ಖಂಡಿತ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.